ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿರುತ್ತೆ ಆ್ಯಂಡ್ ಅವರ ಒಂದು ಭಾವನೆಗಳು ಏನಿದೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಈ ಒಂದು ಫಿಲ್ಮ್ನ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನ 3 ಬಾರಿ ತಗೊಳ್ಳಿ. ಸೊ ಅದಕ್ಕೆ ನೀವು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಗ್ರೀನ್ ಈಸ್ ವೆರಿ ಪೀಸ್ಫುಲ್ ಕಲರ್. ಐ ಥಿಂಕ್ ಇಲ್ಲಿ ಕೆಲವರಿಗೆ ಗ್ರೀನ್ ಕಲರ್ ತುಂಬಾ ಇಷ್ಟ ಅನ್ಬೋದು, ಅಥವಾ ನಿಮ್ಮ ಪರ್ಸನ್ಗೆ ಗ್ರೀನ್ ಕಲರ್ ಇಷ್ಟ ಇರಬಹುದು. ಓಕೆ, ಗ್ರೀನ್ ತಾರ ಮಂತ್ರ ತುಂಬಾ ಜನ ಕೇಳ್ತಾ ಇದ್ದೀರಾ ಇಲ್ಲಿ, ರೈಟ್? ಹೌದು ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಗ್ರೀನ್ ತಾರಮ್ಮ ಅಂತ ಕಮೆಂಟ್ ಮಾಡಿ. ಓಕೆ, ಹೇ ಯೂನಿವರ್ಸ್, ಹೇ ಪರಂಪಿತ ಪರಮಾತ್ಮ, ಹೆಲ್ಪ್ ಮೀ ಟು ಗೈಡ್, ಹೆಲ್ಪ್ ಮೀ ಟು ಗೈಡ್, ಹೆಲ್ಪ್ ಮೀ ಟು ಗೈಡ್. ಸ್ಟಬನ್ ಎನರ್ಜಿ ಇದೆ ನಿಮ್ಮ ಪರ್ಸನ್ದು. ಮಂಡುತನ ಜಾಸ್ತಿ ಇದೆ. ಏನ್ ಮನ್ಸಿಗೆ ಬರುತ್ತೆ ಅದನ್ನೇ ಮಾಡ್ತಾರೆ. ಯಾರ ಮಾತು ಕೇಳುವಂತಹ ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿ ಇಲ್ಲ. ಅಂದ್ರೆ ಯಾರ ಜೊತೆಗೂ ಈ ಒಂದು ವ್ಯಕ್ತಿ ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂತ ಹೇಳ್ಬಹುದು. ಮೈಟ್ ಬಿ ಇವರು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬಹುದು, ಅಥವಾ ಟ್ರಯಾಂಗಲ್ ಲವ್ ಸ್ಟೋರಿ ಇರ್ಬೋದು ನಿಮ್ದು ಅಂತ ಹೇಳ್ಬಹುದು. ಅಂದ್ರೆ ನೀವು ನಿಮ್ಮ ಪರ್ಸನ್ ನ ಇಷ್ಟಪಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ಬೇರೆದವ್ರನ್ನ ಇಷ್ಟಪಡ್ತಾ ಇದ್ದಾರೆ, ಆ ರೀತಿ ಇದೆ. ಅಂಡ್ ಇನ್ನೂ ಒಂದು ಎನರ್ಜಿ ಇದೆ ದಟ್ ಟ್ರಯಾಂಗಲ್ ಅಂದ್ರೆ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಪರ್ಸನ್ ಅವರ ಫ್ರೆಂಡ್ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೆ ಅವರ ಫ್ರೆಂಡ್ಗೋಸ್ಕರ ನಿಮ್ಮ ಪ್ರೀತಿನ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ನಿಮ್ಮ ಪರ್ಸನ್ ಅನ್ಕೊಳ್ತಾ ಇದ್ದಾರೆ. ಬಟ್ ನಿಮಗೆ ನಿಮ್ಮ ಪರ್ಸನ್ ಅಂದ್ರೆ ಇಷ್ಟ, ಅವರ ಫ್ರೆಂಡ್ ಮೇಲೆ ನಿಮ್ಗೆ ಚೂರು ಇಂಟ್ರೆಸ್ಟ್ ಇಲ್ಲ. ಬಟ್ ಅದು ನಿಮ್ಮ ಪರ್ಸನ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಆ ಎನರ್ಜಿ ಕೂಡ ಇಲ್ಲಿ ಇದೆ. ಸೊ ಈ ತರದ ಸಿಚುವೇಶನ್ ಅಲ್ಲಿ ನೀವು ಇದ್ದೀರಾ ಅಂತಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಇವ್ರು ತುಂಬಾ ಶಾರ್ಟ್ ಟೆಂಪರ್ ಇದ್ದಾರೆ ಅಂತ ಹೇಳಬಹುದು. ಏನೇ ಪರಿಸ್ಥಿತಿಯಲ್ಲೂ ತಾಳ್ಮೆಯಿಂದ ಇರೋದಿಲ್ಲ, ಯೋಚನೆ ಮಾಡಿ ತಗೊಳ್ಳೋದಿಲ್ಲ. ಇವರ ಒಂದು ಮೈಂಡ್ ಏನಿದೆ ಕಾಮ್ ಆಗಿರೋದಿಲ್ಲ. ಯಾವಾಗ್ಲೂ ಚಾರ್ಟರ್ಡ್ ಅಂದ್ರೆ ಯಾವಾಗ್ಲೂ ಇವ್ರ ತಲೆಯಲ್ಲಿ ಓಡ್ತಾನೆ ಇರುತ್ತೆ, ಥಾಟ್ಸ್ಗಳ ಒಂದು ಸಮೂಹನೇ ಓಡ್ತಾ ಇರುತ್ತೆ. ಈ ಪರ್ಸನ್ ಅವರ ಮೈಂಡ್ ಯಾವತ್ತಿಗೂ ಕಂಟ್ರೋಲ್ ಅಲ್ಲಿ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಈ ಒಂದು ವ್ಯಕ್ತಿ ಅಂತ ಹೇಳಬಹುದು. ಅಂಡ್ ತುಂಬಾ ಮೂಡಿ ಪರ್ಸನ್ ಅಂತ ಹೇಳಬಹುದು ಈ ಒಂದು ವ್ಯಕ್ತಿ. ದಿಸ್ ಪರ್ಸನ್ ಇಸ್ ವೆರಿ ಮೂಡಿ ಫೆಲೋ. ಅಂದ್ರೆ ಮೂಡ್ ಸ್ವಿಂಗ್ಸ್ ತುಂಬಾ ಆಗುತ್ತೆ. ಲೈಕ್ ಯಾವ ರೀತಿ ಅಂದ್ರೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಸಿದ್ರೆ ಗಂಟೆ ಗಟ್ಲೆ ಮಾತಾಡ್ತಾರೆ. ಒಂದ್ಸತಿ ಇವ್ರಿಗೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಸ್ಲಿಲ್ಲ ಅಂತಂದ್ರೆ 2 ದಿನ 4 ದಿನ 4 ತಿಂಗಳಾದ್ರೂ ಇವ್ರು ಫೋನ್ ಮಾಡೋದಿಲ್ಲ. ಸೊ ಈ ರೀತಿಯ ಪರಿಸ್ಥಿತಿನಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳಬಹುದು. ಅಂದ್ರೆ ಇವ್ರಿಗೇನಾದ್ರು ರೊಮ್ಯಾಂಟಿಕ್ ಆಗಿ ಮಾತುಗಳನ್ನ ಅಥವಾ ಪ್ರೀತಿಯಿಂದ ಮಾತಾಡ್ಬೇಕು ಅಂದ್ರೆ ಡೆಫಿನೆಟ್ಲಿ ಇವ್ರು ಮಾತಾಡ್ತಾರೆ. ಬಟ್ ನಿಮಗೇನಾದ್ರೂ ಪ್ರೀತಿಯಿಂದ ಮಾತಾಡ್ಬೇಕು, ರೊಮ್ಯಾಂಟಿಕ್ ಆಗಿ ಮಾತಾಡ್ಬೇಕು, ಎಲ್ಲಾದ್ರೂ ಹೋಗ್ಬೇಕು ಅಂತ ನೀವೇನಾದ್ರೂ ಕೇಳಿದ್ರೆ, ಮಾತಾಡಿದ್ರೆ ದಿಸ್ ಪರ್ಸನ್ ಲೈಕ್ ರೇಗ್ತಾರೆ, ಜಗಳ ಮಾಡ್ತಾರೆ ಅಂತ ಹೇಳ್ಬಹುದು, ಸ್ಕ್ರೀಮ್ ಮಾಡ್ತಾರೆ ಅಂದ್ರೆ ಕಿರಿಸ್ತಾರೆ ಅಂತ ಹೇಳಬಹುದು. ಅಂದ್ರೆ ಮಾಡೋದಕ್ಕೆ ಕೆಲಸ ಇಲ್ವಾ ನನಗೆ, ಯಾವಾಗ್ಲೂ ನೀನ್ ಹೇಳ್ದಾಗೆ ಕೇಳದ ಅಂತ ಈ ರೀತಿ. ಅಂಡ್ ನೆಕ್ಸ್ಟ್, ನಿಮಗೇನಾದ್ರೂ ಮೀಟ್ ಆಗೋದಕ್ಕೆ ಇಷ್ಟ ಇಲ್ಲ, ಅಥವಾ ನಿಮಗೆ ಹುಷಾರಿಲ್ಲ, ಅಥವಾ ನಿಮ್ಮ ಪರಿಸ್ಥಿತಿ ಇನ್ಯಾವುದೋ ಒಂದು ಕಮಿಟ್ಮೆಂಟ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂದ್ರೆ ನೀವು ಹೋಗದೆ ಇರುವಂತಹ ಪಕ್ಷದಲ್ಲಿ ಈ ವ್ಯಕ್ತಿಗೆ ತುಂಬಾ ಕೋಪ ಬರುತ್ತೆ, ತುಂಬಾ ಸಿಟ್ಟು ಬರುತ್ತೆ. ಅಂಡ್ ನಿಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಎಮೋಷನಲಿ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಬಿಟ್ಟು ಹೋಗ್ತೀನಿ ಅಂತ ತುಂಬಾ ಸಾರಿ ಹೆದರಿಸ್ತಾರೆ ಕೂಡ. ಅಂಡ್ ನಿಮ್ಮ ವೀಕ್ನೆಸ್ ಏನು ಅಂತ ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಓಕೆ, ಏನೇ ಮಾಡಿದ್ರು ಏನೇ ಬಿಟ್ರು ನನ್ನ ವ್ಯಕ್ತಿ ನನ್ನ ಬಿಟ್ಟು ಹೋಗೋದಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ನೀವು ಕೊಟ್ಟಿದ್ದೀರಾ. ಸೊ ಹೀಗಾಗಿ ಅವರು ನಿಮ್ಮನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ ಅಂತ ಹೇಳ್ಬಹುದು. ನೀವು ನಿಮ್ಮ ಬೌಂಡ್ರೀಸ್ನ ಸೆಟ್ ಮಾಡ್ಕೊಂಡಿಲ್ಲ ಈ ವ್ಯಕ್ತಿಯ ವಿಚಾರಕ್ಕೆ ಅಂತ ಬಂದ್ರೆ. ಯಾರೆಷ್ಟೇ ಹೇಳಿದ್ರು ಸಮ್ವೇರ್ ಈ ವ್ಯಕ್ತಿ ನಿಮ್ಮನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಒಂದು ಟೈಮ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಒಂದು ಪ್ರೀತಿನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಒಂದು ದುಡ್ಡನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ.
ಸಮಥಿಂಗ್ ಈ ವ್ಯಕ್ತಿ ಈಸ್ ನಾಟ್ ಸೀರಿಯಸ್ ಅಬೌಟ್ ದಿಸ್ ಸಿಚುವೇಶನ್. ಮೈಟ್ ಬಿ ಸೀರಿಯಸ್ ಆಗಬೇಕು ಅಂದ್ರೆ ಇವರ ಒಂದು ಪರಿಸ್ಥಿತಿಗಳು ಅಷ್ಟು ಕರೆಕ್ಟ್ ಆಗಿಲ್ಲ ಅಂತ ಹೇಳ್ಬೋದು. ಅಥವಾ ನಿಮ್ಮ ಜೊತೆ ರಿಲೇಶನ್ಶಿಪ್ ಬರೋಕ್ಕೂ ಮುಂಚೆ ಒಂದು ಟೈಮ್ ಪಾಸ್ಗೋಸ್ಕರ ಕನೆಕ್ಟ್ ಆಗೋಣ ಅಂತ ಅನ್ಕೊಂಡೇ ಬಂದಿದ್ದು, ಬಟ್ ನೀವು ಅದೇ ರೀತಿ ಇರ್ತೀರಾ ಅಂತ ಈ ಒಂದು ವ್ಯಕ್ತಿ ಅನ್ಕೊಂಡಿದ್ದು, ಬಟ್ ನೀವು ತುಂಬ ಸೀರಿಯಸ್ ಆಗಿಬಿಟ್ಟಿದ್ದೀರಾ. ಸೊ ಇದರಿಂದಾಗಿ ಈ ವ್ಯಕ್ತಿಗೆ ದೂರ ಹೋಗೋದಕ್ಕೂ ಆಗ್ತಾ ಇಲ್ಲ, ಅಲ್ಲೇ ಇರೋದಕ್ಕೂ ಆಗ್ತಾ ಇಲ್ಲ, ಉಸಿರು ಕಟ್ಟದಂಗೆ ಆಗ್ತಾ ಇದೆ. ಸುಮ್ಮನೆ ಟೈಮ್ ಪಾಸಿಂಗ್ ಮಾಡಿದೆ, ನಾನು ಒಂದು ಟೈಮ್ ಬೀಯಿಂಗ್ ಅಂತ ಮಾಡಿದೆ, ಬಟ್ ಈ ಒಂದು ವ್ಯಕ್ತಿ ತುಂಬ ಸೀರಿಯಸ್ ಆಗಿಬಿಟ್ಟಿದ್ದಾರೆ, ತುಂಬ ಜೆನ್ಯೂನ್ ಆಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ಡಿಸರ್ವ್ ಅಲ್ಲ, ನಾನು ಅಷ್ಟು ಅವರ ಒಂದು ಪ್ಯೂರ್ ಪ್ರೀತಿಗೆ ನಾನು ಡಿಸರ್ವ್ ಇಲ್ಲ ಅಂತೆಲ್ಲ ಇವ್ರು ಅನ್ಕೊಳ್ತಾ ಇದ್ದಾರೆ. ವೈ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ವಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಟಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಎಲ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಆರ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಎಫ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಏನೋ ಒಂದು ಮನಸ್ಸಲ್ಲಿ ಇವ್ರಿಗೆ ತುಂಬ ತಿಂಗಳುಗಳಿಂದ ಒಂದು ಪಾಪ ಪ್ರಜ್ಞೆ ಅನ್ನೋದು ಕಾಡ್ತಾ ಇದೆ ಅಂತ ಹೇಳಬಹುದು, ಗಿಲ್ಟ್ ಕಾಡ್ತಾ ಇದೆ ಅಂತ ಹೇಳಬಹುದು. ಬಹುಶಃ ಅವರಿಗೆ ನೀವು ಸೀರಿಯಸ್ ಆಗಿರೋದಕ್ಕೆ, ಅವರಿಗೆ ಪ್ರೀತಿನ ನಿಮಗೆ ತೋರಿಸಿದ್ದಕ್ಕೆ, ಅಥವಾ ಒಂದು ಟೈಮ್ ಪಾಸಿಂಗ್ ಅಂತ ನಾನು ಬಂದಿದ್ದು ಪ್ರೀತಿಯಲ್ಲಿ ಬಿದ್ದುಬಿಟ್ರು ಅವ್ರು ಸೀರಿಯಸ್ ಆಗಿ, ನಾನೇ ಇವ್ರನ್ನ ಸೀರಿಯಸ್ ಮಾಡಿಬಿಟ್ನಾ, ನಾನೇ ಇವರು ಸುಮ್ಮನೆ ಇರೋರನ್ನ, ಇವರ ಮನಸ್ಸನ್ನ ನಾನೇ ಕೆಡಿಸ್ಬಿಟ್ಟೆ, ಈಗ ಇವ್ರಿಗೆ ನಾನು ಕಮಿಟ್ಮೆಂಟು ಕೊಡೋಕ್ಕಾಗ್ತಾ ಇಲ್ಲ, ಆ್ಯಂಡ್ ಇವ್ರಿಗೆ ತುಂಬ ನೋವು ಕೊಡ್ತಾ ಇದ್ದೀನಿ, ನಾನು ಅಷ್ಟು ಡಿಸರ್ವೂ ಇಲ್ಲ. ಬಟ್ ಈ ವ್ಯಕ್ತಿ ತುಂಬ, ನಾನು ಏನೇ ಮಾಡಿದ್ರು, ನಾನು ಏನೇ ಕಿರ್ಚಿದ್ರು, ನಾನು ಏನೇ ಅವಾಯ್ಡ್ ಮಾಡಿದ್ರು, ಇಗ್ನೋರ್ ಮಾಡಿದ್ರು ಈ ಒಂದು ವ್ಯಕ್ತಿ ಅಷ್ಟೊಂದು ಅರ್ಥ ಮಾಡ್ಕೊಳ್ತಾರೆ. ಈ ಥರದ ಪ್ರೀತಿಗೆ ನಾನು ಡಿಸರ್ವ್ ಅಲ್ಲ. ಬಿಕಾಸ್ ಇವರು ಯಾವುದೇ ರೀತಿಲೂ, ಯಾವುದೇ ವಿಚಾರದಲ್ಲೂ ಇವರು ಒಂದು ಸೀರಿಯಸ್ ರಿಲೇಶನ್ಶಿಪ್ಪಲ್ಲಿ ಎಲ್ಲೂ ಹೋಗಿಲ್ಲ ಅಂತ ಕಾಣಿಸುತ್ತೆ. ಆ್ಯಂಡ್ ಇದುವರೆಗೂ ಇವ್ರ ಜೊತೆಗೆ ಎಲ್ಲ ರಿಲೇಶನ್ಶಿಪ್ಪಲ್ಲಿ ಯಾವುದೇ ಇವ್ರ ಹತ್ರ ಒಂದು 2 ಅಥವಾ 3 ಬ್ರೇಕಪ್ ಏನಾದರೂ ಆಗಿದ್ರು ಅವ್ರು ನಿಮಗೆ ಹೇಳಿದ್ರು ದಟ್ ಇವರಾಗಲಿ ಆ ಸೀರಿಯಸ್ ಇಲ್ಲದೆ ಇರೋ ಕಾರಣ ಬಿಟ್ಟು ಹೋಗಿರೋದು. ಬಟ್ ನಿಮ್ಮ ಮುಂದೆ ಬೇರೆ ಬೇರೆ ಕತೆಗಳು ಹೇಳಿರಬಹುದು, ಅವರೇ ಬಿಟ್ಟು ಹೋದ್ರು, ಅವರೇ ಚೀಟ್ ಮಾಡಿದ್ರು ಅಂತ. ಬಟ್ ಇವ್ರಿಗೆ ಬೇಗ ಬೋರ್ ಆಗಿಬಿಡುತ್ತೆ, ಅಂದರೆ ಬೇಗ ಇರಿಟೇಟ್ ಆಗಿಬಿಡುತ್ತೆ. ಅಂದರೆ ಈ ಒಂದು ವ್ಯಕ್ತಿಗೆ ಟ್ರೂ ಲವ್ ಯಾರ ಮೇಲೂ ಆಗಿಲ್ಲ ಅಂತ ಬರ್ತಾ ಇದೆ. ಆ್ಯಂಡ್ ಅಟ್ರಾಕ್ಷನ್ನಿಂದ ಎಲ್ಲ ರಿಲೇಶನ್ಶಿಪ್ಪಲ್ಲಿ ಬಂದಿದ್ದು, ಬಟ್ ನಿಮ್ಮ ಇನ್ನೋಸೆನ್ಸ್ನ ನೋಡಿ ಇವ್ರಿಗೆ ಒಂದು ಪಾಪ ಪ್ರಜ್ಞೆ ಬರ್ತಾ ಇದೆ, ಅಥವಾ ಸಿಂಪತಿ ಬರ್ತಾ ಇದೆ ಅಂತ ಹೇಳ್ಬಹುದು. ಸಿಂಪತಿಯಿಂದ ಇವರು ನಿಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಬಹುದು. ಸೊ ಆ ರೀತಿ ಇದೆ ಎನರ್ಜೀಸ್. ಆ್ಯಂಡ್ ಈ ಥರ ಫೀಲ್ ನಿಮಗೂ ಕೂಡ ಆಗಿದೆ, ನಿಮ್ಮ ಒಂದು ಇಂಟ್ಯೂಟಿವ್ ಪವರ್ ಕೂಡ ಇದನ್ನು ಹೇಳಿದೆ ಅಂತ ಬರ್ತಾ ಇದೆ. ಬಿಕಾಸ್ ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿ ಈಗಷ್ಟೇ ಸ್ಟಾರ್ಟ್ ಆಗಿದೆ ಅಂತ ಬರ್ತಾ ಇದೆ. ಯು ಆರ್ ಕನೆಕ್ಟಿಂಗ್ ಟು ಹೈಯರ್ ಸೆಲ್ಫ್, ಅಥವಾ ಇನ್ನೂ ನೀವು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಮೈಟ್ ಬಿ ಈ ಒಂದು ವಿಡಿಯೋ ಆದಮೇಲೆ, ಅಥವಾ ಈ ಒಂದು ವಿಡಿಯೋ ನೋಡಾದ್ಮೇಲೆ ನಿಮಗೆ ರಿಯಲೈಸ್ ಆಗುತ್ತೆ ಐ ನೀಡ್ ಟು ಡಿಟ್ಯಾಚ್ ಅಂತ. ಡೆಫಿನೆಟ್ಲಿ ನೀವು ನಿಮ್ಮ ಸ್ಪಿರಿಚುವಲ್ ಜರ್ನಿನ ಸ್ಟಾರ್ಟ್ ಮಾಡ್ತೀರಾ ಅಂತ ಎನರ್ಜೀಸ್ ಇದೆ. ಆ್ಯಂಡ್ ಇಟ್ಸ್ ಅ ಕ್ಲಿಯರ್ ಸೈನ್ ದಟ್ ಫೈರ್ ಎಲಿಮೆಂಟ್ ತುಂಬ ಹೈ ಆಗಿ ಹೋಗ್ತಾ ಇದೆ. ದಟ್ ಇಟ್ಸ್ ಟೆಲ್ಲಿಂಗ್ ಯು ದಟ್ ಕನೆಕ್ಟ್ ಟು ಯೂನಿವರ್ಸ್ ಅಂತ ತುಂಬ ಹೇಳ್ತಾ ಇದೆ. 1111 ತುಂಬ ಜನ ಕಾಣಿಸ್ತಾ ಇದೆ, 333 ಜಾಸ್ತಿ ಕಾಣಿಸ್ತಾ ಇದೆ, ಆ್ಯಂಡ್ 222 ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ. ಸೊ ಇಟ್ಸ್ ಅ ಸ್ಟ್ರಾಂಗ್ ಸೈನ್. ಮೆಡಿಟೇಟ್ ಮಾಡಿ, ಕನೆಕ್ಟ್ ಟು ದ ಯೂನಿವರ್ಸ್. ನನಗೆ ನೀನು ಸರೆಂಡರ್ ಆಗು, ನಿನ್ನ ಒಂದು ಪ್ರಾಬ್ಲಮ್ಸ್ನೆಲ್ಲ ನಾನು ಸಾಲ್ವ್ ಮಾಡ್ತೀನಿ ಅಂತ ಇಲ್ಲಿ ನಿಮಗೆ ಕ್ಲಿಯರ್ ಸೈನ್ ಸಿಗ್ತಾ ಇದೆ. ಸೊ ಡೋಂಟ್ ವೇಸ್ಟ್ ಟೂ ಮಚ್ ಎನರ್ಜಿ ಫಾರ್ ದಿಸ್ ಪರ್ಸನ್ ಅಂತ ಬರ್ತಾ ಇದೆ ನಿಮಗೆ ಆ್ಯಸ್ ಅ ಗೈಡೆನ್ಸ್. ಬಿಕಾಸ್ ಈ ಪರ್ಸನ್ ಅಷ್ಟು ಸೀರಿಯಸ್ ಆಗಿಲ್ಲ, ನಿಮ್ಮ ಜೊತೆ ಸಿಂಪತಿಯಿಂದ ಇದ್ದಾರೆ, ಪ್ರೀತಿಯಿಂದ ಇಲ್ಲ. ಅಂದರೆ ಸಿಂಪತಿಯಿಂದ ಇರುವಂಥ ರಿಲೇಷನ್ಶಿಪ್ ತುಂಬ ದಿನ ಇರೋದಿಲ್ಲ, ಅಥವಾ ಭಯದಿಂದ ಇರುವಂಥ ರಿಲೇಷನ್ಶಿಪ್ ತುಂಬ ದಿನ ಉಳಿಯೋದಿಲ್ಲ. ಪ್ರೀತಿ ಇರಬೇಕು, ಪ್ರೀತಿನಲ್ಲಿ ನಂಬಿಕೆ ಇರಬೇಕು. ಬಟ್ ಈ ವ್ಯಕ್ತಿಗೆ ಪ್ರೀತಿನೂ ಇಲ್ಲ, ಆ್ಯಂಡ್ ಇವರ ಮೇಲೆ ಇವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ, ನಂಬಿಕೆ ಇಲ್ಲ. ಹೀಗಿರುವಾಗ ನಿಮಗೆ ಯಾವ ರೀತಿಯ ಒಂದು ಕಮಿಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಈ ಒಂದು ವ್ಯಕ್ತಿ? ದಿಸ್ ಪರ್ಸನ್ ಈಸ್ ನಾಟ್ ಶ್ಯೂರ್. ಆ್ಯಂಡ್ ಇವನ್ ಇವರ ಒಂದು ಕೆರಿಯರ್ ಬಗ್ಗೆನೂ ಅಷ್ಟು ಸೀರಿಯಸ್ ಆಗಿಲ್ಲ. ಕೆರಿಯರಲ್ಲಿ ಬಿಸ್ನೆಸ್ ಮಾಡಬೇಕು ಅಥವಾ ತುಂಬ ದುಡ್ಡು ಮಾಡಬೇಕು ಅಂತ ಇದ್ದಾರೆ, ಬಟ್ ಕ್ಲಾರಿಟಿ ಇಲ್ಲ, ವಾಟ್ ಟು ಡೂ ಅನ್ನೋದೇ ಕ್ಲಾರಿಟಿ ಇಲ್ಲ. ಆ್ಯಂಡ್ ಐಡಿಯಾಸ್ಗಳಿದೆ, ಬಟ್ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಆ್ಯಂಡ್ ಇವರು ಫ್ಯಾಮಿಲಿ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿಂದನೂ ಇಲ್ಲಿವರೆಗೂ ಇವ್ರಿಗೆ ಕಷ್ಟ ಅನ್ನೋದೇ ನೋಡಿಲ್ಲ. ಇವರು ತುಂಬಾ ಒಂದು ಮುದ್ದಾಗಿ ಬೆಳೆದಿರುವಂತಹ ವ್ಯಕ್ತಿ ಈಗ ಸಡನ್ನಾಗಿ ಎಲ್ಲೋ ಒಂದು ಕಷ್ಟಗಳನ್ನ ನೋಡ್ತಾ ಇದ್ದಾರೆ. ಆ್ಯಂಡ್ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕಾಗ್ತಾ ಇಲ್ಲ, ಸಂಭಾಳಿಸೋದಕ್ಕಾಗ್ತಾ ಇಲ್ಲ. ಈ ಒಂದು ಕಾರಣಕ್ಕೆ ಇವ್ರಿಗೆ ನಿಮ್ಮ ಜೊತೆ ಅಟೆನ್ಷನ್ ಕೊಡೋದಕ್ಕೂ ಆಗ್ತಾ ಇಲ್ಲ. ಸಮಯದಲ್ಲಿ ಇವ್ರಿಗೆ ಫೀಲ್ ಆಗ್ತಾ ಇದೆ, ಇರ್ಬೋದೇನೋ, ಪ್ರೀತಿ ಇರಬಹುದೇನೋ ಅನ್ನೋ ಥರ ಫೀಲ್ ಆದ್ರೂ ಸಹ ಅದನ್ನು ಕೇಪಬಲ್, ಅಂದರೆ ಅದನ್ನು ಪಡ್ಕೊಳ್ಳುವಂಥ ಶಕ್ತಿ ಅಥವಾ
ಎಫರ್ಟ್ ಏನಿದೆ, ಆ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಅಥವಾ ವ್ಯಕ್ತಪಡಿಸುವಂತಹ ರೀತಿ ಏನಿದೆ, ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಎಫರ್ಟ್ ಹಾಕೋದಕ್ಕೆ ಗೊತ್ತಾಗ್ತಾ ಇಲ್ಲ, ಅಥವಾ ಯಾವ ರೀತಿ ನಿಮ್ಮನ್ನ ಉಳಿಸ್ಕೋಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಇವ್ರಿಗೆ ನಿಮ್ಮ ಮೇಲೆ ಇರೋದು ಪ್ರೀತಿನ, ಸಿಂಪತಿನ, ಅಥವಾ ಜಸ್ಟ್ ಇನ್ಫ್ಯಾಕ್ಚುಯೇಷನ್, ಅಟ್ರಾಕ್ಷನ್ನ, ವಾಟ್ ಈಸ್ ಇಟ್? ಯಾವುದು ಈ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇಲ್ಲ. ಕ್ಲಾರಿಟಿ ಇಲ್ಲ, ಲೈಫಲ್ಲಿ ಕ್ಲಾರಿಟಿ ಇಲ್ಲ, ನಿಮ್ಮ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ನೀವು 100% ಶೋರ್ ಇದ್ದೀರಾ, 100% ನೀವು ಫಿಕ್ಸ್ ಆಗಿದ್ದೀರಾ, ಈ ಪರ್ಸನ್ ನನ್ನ ಲೈಫ್, ನನ್ನ ಫ್ಯೂಚರ್ ಅಂತ. ಬಟ್ ದಿಸ್ ಪರ್ಸನ್ ಈಸ್ ನಾಟ್ ರೆಡಿ ಟು ಗಿವ್ ಎನಿ ಕೈಂಡ್ ಆಫ್ ಕಮಿಟ್ಮೆಂಟ್. ಯಾವುದೇ ರೀತಿಯ ಕಮಿಟ್ಮೆಂಟ್ ಆಗಲಿ, ಯಾವುದೇ ರೀತಿಯ ಆಶ್ವಾಸನೆಗಳಾಗಲಿ, ಅಥವಾ ಒಪ್ಪಿಗೆ ಆಗಲಿ ಕೊಡೋದಕ್ಕೆ ರೆಡಿ ಇಲ್ಲ. ರೆಸ್ಪಾನ್ಸಿಬಿಲಿಟೀಸ್ನ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ನಿಮ್ಮ ಜೊತೆ ಒಂದು ರೊಮ್ಯಾನ್ಸ್ ಮಾಡೋದಕ್ಕೆ, ಡೇಟ್ಗೆ ಹೋಗೋದಕ್ಕೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಒಂದು ಕಾಫಿ ಕುಡಿಯೋದಕ್ಕೆ ಹೀ ಈಸ್ ಓಕೆ ಆರ್ ಶಿ ಈಸ್ ಓಕೆ. ಬಟ್ ನಿಮ್ಮ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿನ ಈ ವ್ಯಕ್ತಿ ತಗೊಳ್ಳೋದಿಲ್ಲ, ಅಥವಾ ನಾಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಜವಾಬ್ದಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೀತಿನ ಉಳಿಸ್ಕೊಂಡು ಹೋಗುವಂತಹ ರೆಸ್ಪಾನ್ಸಿಬಿಲಿಟಿನ ಈ ಒಂದು ವ್ಯಕ್ತಿಗೆ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಇವರ ಬದುಕಿನ ರೆಸ್ಪಾನ್ಸಿಬಿಲಿಟಿ ಇವರೇ ತಗೊಂಡಿಲ್ಲ, ಇವ್ರಿಗೆ ಏನು ಬೇಕು ಅನ್ನೋದೇ ಶೋರ್ ಇಲ್ಲ. ಸೊ ಈ ಥರ ಇದ್ದಾಗ ನಿಮ್ಮ ಟೈಮ್ನ ನೀವು ವೇಸ್ಟ್ ಮಾಡ್ಕೋಬೇಡಿ. ಈ ಥರದ ಒಂದು ವ್ಯಕ್ತಿ ಮೇಲೆ ನಿಮ್ಮ ಟೈಮ್, ಎಫರ್ಟ್ ಎಲ್ಲವನ್ನು ಹಾಕಿ. ಸೊ ಯೋಚನೆ ಮಾಡಿ, ಇನ್ನೂ ಕಾಲ ಮಿಂಚಿಲ್ಲ. ಸ್ಟಿಲ್ ಯು ಹ್ಯಾವ್ ಅ ಟೈಮ್ ಟು ಡಿಸೈಡ್, ಸ್ಟಿಲ್ ಯು ಹ್ಯಾವ್ ಅ ಟೈಮ್ ಟು ಮೂವ್ ಆನ್. ಇಫ್ ಇಟ್ ಈಸ್ ನಾಟ್ ವರ್ಕಿಂಗ್, ಅದು ವರ್ಕ್ ಆಗ್ತಾ ಇಲ್ಲ, ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ, ಆ್ಯಂಡ್ ನಿಮ್ಗೆ ತುಂಬ ಸತಿ ಅನ್ನಿಸ್ತಾ ಇದೆ ತುಂಬ ಎಫರ್ಟ್ ಹಾಕಿದ್ದೀನಿ, ಬಟ್ ಸ್ಟಿಲ್ ದಿಸ್ ಇಸ್ ನಾಟ್ ವರ್ಕಿಂಗ್, ಇದ್ಯಾವುದು ವರ್ಕ್ ಆಗ್ತಾ ಇಲ್ಲ ಅಂತ. ಆ್ಯಂಡ್ ಸಮ್ವೇರ್ ನಿಮ್ಮ ಮನ್ಸು ಹೇಳ್ತಾ ಇದೆ, ನೋ ದಿಸ್ ಇಸ್ ನಾಟ್, ನಿಮ್ಮ ಇಂಟ್ಯೂಷನ್ ಹೇಳುತ್ತೆ ದಿಸ್ ಇಸ್ ನಾಟ್ ಮೆಂಟ್ ಫಾರ್ ಯು ಅಂತ. ಇದು ನಿನಗೋಸ್ಕರ ಅಲ್ಲ, ಇದು ನಿನಗೆ ಸರಿಯಾದಂತಹ ವ್ಯಕ್ತಿ ಅಲ್ಲ, ನಿನ್ನ ಮೆಂಟಲ್ ಪೀಸ್ ಹಾಳು ಮಾಡ್ತಾ ಇದೆ, ಈ ವ್ಯಕ್ತಿ ನಿನಗೆ ಸರಿ ಹೊಂದೋದಿಲ್ಲ ಅಂತ ನಿಮಗೆ ತುಂಬ ಬಾರಿ ಥಾಟ್ಸ್ ಬರ್ತಾನೆ ಇದೆ. ಬಟ್ ಯು ಆರ್ ಇಗ್ನೋರಿಂಗ್, ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ, ಆ ಥಾಟ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ನೀವು. ಆ ಥರ ಇದ್ದರೆ ನಿರ್ಲಕ್ಷ್ಯ ಮಾಡಬೇಡಿ. ಕೆಲವೊಂದು ಸತಿ ಒಂದು ವ್ಯಕ್ತಿ ನಮ್ಗೆ ಇಷ್ಟ ಆಗಿಲ್ಲ, ಅಥವಾ ನಮಗೆ ನಮ್ಮ ಒಂದು ಎನರ್ಜೀಸ್ಗೆ ಆ ವ್ಯಕ್ತಿ ಸರಿ ಹೊಂದುತ್ತಿಲ್ಲ ಅಂತಂದರೆ ನಮ್ಮ ಒಂದು ಇಂಟ್ಯೂಷನ್ ಏನಿದೆ ಆಟೋಮೆಟಿಕ್ ಆಗಿ ಅದು ಹೇಳ್ತಾ ಇರುತ್ತೆ. ಬಟ್ ನಾವು ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೂಕ್ಷ್ಮವಾಗಿ ಹೇಳುತ್ತೆ ಅದು, ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಇಫ್ ದಿಸ್ ಥಾಟ್ ಈಸ್ ಕಮ್ಮಿಂಗ್, ಈ ಥರದ ಒಂದು ಆಲೋಚನೆ ನಿಮಗೆ ಬರ್ತಾ ಇದೆ, ಮುಂದೆ ಹೋಗು, ಮೂವ್ ಆನ್ ಆಗು ಅಂತ ಹೇಳ್ತಾ ಇದೆ ಅಂದರೆ ಥಿಂಕ್ ಅಬೌಟ್ ಇಟ್. ಓಕೆ, ಸೊ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳಿ. ಆ್ಯಂಡ್ ಆ ವ್ಯಕ್ತಿಗೆ ಬೇಜಾರಾಗುತ್ತಾ ಬಿಡುತ್ತಾ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬಾರ್ದು. ನಿಮಗೆ ಫೀಲ್ ಆಗ್ತಾ ಇದೆ ಇಟ್ಸ್ ನಾಟ್ ವರ್ಕಿಂಗ್, ಇದು ವರ್ಕ್ ಆಗ್ತಾ ಇಲ್ಲ, ಇದೇ ಥರ ಆದರೆ ಲೈಫ್ ಲಾಂಗ್ ನಾನು ಸಫರ್ ಮಾಡಬೇಕು ಅಂತ ನಿಮಗೇನಾದರೂ ಫೀಲ್ ಬರ್ತಾ ಇದೆ ಅಂದರೆ ಜಸ್ಟ್ ಆ ಒಂದು ಪರಿಸ್ಥಿತಿನ ಆ ವ್ಯಕ್ತಿಗೆ ಹೇಳಿ ಮೂವ್ ಆನ್ ಆಗಿ. ಬಿಕಾಸ್ ನಿಮ್ಮ ಲೈಫ್ ಪೀಸ್ ಮ್ಯಾಟರ್ಸ್ ಅ ಲಾಟ್. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.